ತಗೊಳಕ್ಕೆ ರೀಲ್ಸ್ ಅಲ್ಲ ಯೂಟ್ಯೂಬ್ ಯೂಟ್ಯೂಬ್ ಹಾಂ ಚಾನಲ್ಲ ಹೀನಾ ಕ್ರಿಯೇಟರ್ 0.4 ನಂದು ಯೂಟ್ಯೂಬ್ ಬಗ್ಗೆ ಎಲ್ಲ ಕಾರ್ಟೂನ್ ಟೈಪ್ ವಿಡಿಯೋ ಥ್ಯಾಂಕ್ಸ್ ಅಲ್ಲ. ಸೊ ಗೈಸ್ ನೋಡಿದ್ರಲ್ಲ ನಾನು ಹೋಗ್ಬಿಟ್ಟು ಏನು ಕಲೆಕ್ಟ್ ಮಾಡ್ಕೊ ಬಂದೆ ಅಂತ. ಸೊ ಫೈನಲಿ ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಅದು ಬಂದಿದೆ. ಸೊ ಅದು ಅಪ್ಲೈ ಮಾಡಿ 1 ವೀಕ್ ಆದಮೇಲೆ ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಬಂದಿದೆ. ಅದು ಈಗ ನಾನು ಆ ಪಿನ್ ಏನಿದೆ ಅದನ್ನು ಹಾಕಿಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಏನಿದೆ ಅದನ್ನು ನಾನು ಕನ್ಫರ್ಮ್ನ ಮಾಡಬೇಕು. ಓಕೆನಾ. ಸೊ ತುಂಬ ಜನದ್ದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ, ಲೈಕ್ ನಂದೂ ಚಾನಲ್ ಮಾನಿಟೈಸೇಷನ್ ಆಗಬೇಕು ಆ್ಯಂಡ್ ನಂದೂ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಬರಬೇಕು ಆದಷ್ಟು ಬೇಗ ಅಂತ. ಸೊ ನಿಮ್ಮದೂ ಆದಷ್ಟು ಬೇಗನೆ ಬರುತ್ತೆ. ಬಟ್ ಏನು ಮಾಡಬೇಕು ನೀವಿಲ್ಲ ಅಂದರೆ ಜಸ್ಟ್ ರೆಗ್ಯುಲರಾಗಿ ವರ್ಕ್ ಮಾಡಬೇಕು ನಿಮ್ಮ ಚಾನಲಲ್ಲಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಮೈಂಟೈನ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರಪ್ಪ, ಒಳ್ಳೆ ಕಾಂಟೆಂಟ್ಗಳನ್ನ ಕೊಡಬೇಕು. ಆ್ಯಂಡ್ ಸೊ ಕೆಲವೊಬ್ರು ಏನು ಮಾಡ್ತೀರಾ, ಅರ್ಧಂಬರ್ಧ ಮಾಡ್ತೀರಾ ಆ ಚಾನಲ್ನ, ಹಂಗೆ ಬಿಟ್ಬಿಡ್ತೀರಾ. ವ್ಯೂಸ್ ಬರ್ತಾ ಇಲ್ಲ ಅಂತ ಏನು ಮಾಡ್ತೀರಾ, ಆ ಚಾನಲ್ನ ಬಿಟ್ಟು ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ. ಈ ಥರ ತಪ್ಪು ನೀವು ಮಾಡೋಕ್ಕೆ ಹೋಗ್ಬಿಡಿ. ಫೈನಲಿ ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಅದು ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರಬೇಕು, ನಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇಲ್ಲಿ ಬರ್ತಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ನಾವು ಏನು ಅಡ್ರೆಸ್ ಮೆನ್ಷನ್ ಮಾಡಿರ್ತೀವಿ ಇಲ್ಲಿ ಇಲ್ಲಿ ನಾವಿಲ್ಲಿ ಏನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀವಿ ನಂಬರ್ ಇದೆ, ಹಾಗಾಗಿ ಫೋನ್ ನಂಬರ್ ಇದೆ. ಸೊ ನಾವು ಏನು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀವಿ ಆ ಅಡ್ರೆಸ್ಗೆ ಬಂದುಬಿಟ್ಟು ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಈ ಕಡೆ ಸೈಡಲ್ಲಿ ನಾನು ನಂಬರ್ನು ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ಅವ್ರು ನಮಗೆ ಕಾಲ್ ಮಾಡಬೇಕಲ್ಲ. ಸೊ ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಅದು ಮಿಸ್ ಆಗಬಾರ್ದು ಆ್ಯಂಡ್ ಕಾಲ್ ಬರಬೇಕು ನಮಗೆ. ಸೊ ಇದನ್ನು ನೋಡಿ ಗೈಸ್, ಇಲ್ಲಿಂದ ನೀವು ಟ್ರೇಯರ್ನ ಮಾಡಬೇಕು. ಓಕೆನಾ. ಸೊ ಇಲ್ಲಿ ನಿಮಗೆ ಕಡೆ ಒಂದು ಜಿಪ್ ಥರ ಕೊಟ್ಟಿರ್ತಾರೆ, ಅದನ್ನು ಈ ಥರ ನಿಧಾನವಾಗಿ ಹರ್ಕೊಳ್ಳಿ. ಓಕೆನಾ. ಸೊ ಏನು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ನಿಧಾನವಾಗಿ ಹರ್ಕೊಳ್ಳಿ. ಈ ಥರ ನಿಮ್ಮದು ಟೇರ್ ಆಗುತ್ತೆ ನೋಡಿ, ಈ ಥರ. ಸೊ ನೀವು ಈ ಥರ ಮಾಡ್ಕೋಬೋದು. ಸೊ ನೀವು ಬೇಗ ಗೈಸ್ ಏನು ನಿಮ್ಮದು ಕ್ರೈಟೇರಿಯಾ ಇದೆ ಕಂಪ್ಲೀಟ್ನ ಮಾಡಿ. ಆ್ಯಂಡ್ ನಿಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಅದು ಆದಷ್ಟು ಬೇಗನೆ ಬರುತ್ತೆ. ಓಕೆನಾ. ಸೊ ಓಪನ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ನಿಮ್ಗೆ ಒಂದು ಸಲ. ಸೊ ನೋಡಿ ಗೈಸ್, ನಾನು ಓಪನ್ ಮಾಡಿದ್ದೀನಿ. ಈ ಥರ ಟೈಪಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ, ರಿಮೂವ್ ಸೈಡ್ ಅಂತ ನಿಮ್ಗೆ ಕಾಣಿಸ್ತಿದೆಯಲ್ಲ. ಸೊ ಈ ಥರ ನಿಮ್ಗೆ ಕೊಟ್ಟಿರ್ತಾರೆ, ನೀವು ಓಪನ್ನ ಮಾಡಬೇಕು. ಅದಾದಮೇಲೆ ಜಸ್ಟ್ ಈ ಥರ ಒಂದು ಪೇಜ್ನ ಕೊಟ್ಟಿರ್ತಾರೆ. ಪೇಜ್ನ ಕೊಟ್ಟಾದಮೇಲೆ ಈ ಥರ ಒಂದು ಪಿನ್ಸ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ನಿಮ್ಮದು ಸೀಕ್ರೆಟ್ ಪಿನ್ ಏನಿದೆ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಪಿನ್ಸ್ ಏನಿದೆ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಪ್ರೋಸೆಸ್ ಏನಿದೆ ನಿಮ್ಮದು ಗೂಗಲ್ ಆ್ಯಡ್ಸೆನ್ಸಲ್ಲಿ ಯಾವ ಥರ ಪ್ರೋಸೆಸ್ ಮಾಡೋದು ಅದನ್ನು ಕೊಟ್ಟಿರ್ತಾರೆ. ಬಟ್ ನಾನೀಗ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಪ್ರೋಸೆಸ್ ಅಂತ. ಪಿನ್ನ ಎಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ, ನಂದು ಏನು ಸ್ಕ್ರೀನ್ ರೆಕಾರ್ಡಿಂಗ್ ಇದೆ ಅದರಲ್ಲಿ. ಓಕೆನಾ ಗೈಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ಥರ ಪಿನ್ ಹಾಕೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡಿ. ಓಕೆನಾ. ಗೂಗಲಲ್ಲಿ ಸೊ ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು. ಓಕೆನಾ. ಸೊ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಜಿಮೇಲ್ ಯಾವ ಅಕೌಂಟಿಂದ ನೀವು ಯಾವ ಜಿಮೇಲಿಂದ ನೀವು ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ ಆ ಜಿಮೇಲ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಓಕೆನಾ. ಅದಾದಮೇಲೆ ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಷನ್ ಬಟನ್ ನಿಮಗೆ ಕಾಣಿಸ್ತಿರ್ಬೇಕು ಇಲ್ಲಿ ರೆಡ್ ಕಲರಲ್ಲಿ. ಸೊ ಸಿಂಪಲಿ ಇಲ್ಲಿ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಇಲ್ಲಿ ನೋಟಿಫಿಕೇಷನಲ್ಲೂ ನಿಮಗೆ ಬಂದಿರುತ್ತೆ ಬೈ ಚಾನ್ಸ್ ಗೊತ್ತಾಗಿಲ್ಲ ಅಂದರೆ. ಸೊ ಇಲ್ಲಿ ನಿಮ್ಗೆ ತುಂಬ ಸಣ್ಣದಾಗಿ ಕಾಣಿಸ್ತಿರಬೇಕು. ಸೊ ಇಲ್ಲೇ ಆ್ಯಕ್ಷನ್ ಬಟನ್ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ. ಓಕೆ. ಸೊ ಈ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಕ್ಲಿಕ್ ಮಾಡೋಣ ಆ್ಯಕ್ಷನ್ ಬಟನ್ ಮೇಲೆ.
ಸೊ ನೋಡಿ ನಂದು ಆಲ್ರೆಡಿ ಏನು ವೆರಿಫಿಕೇಷನ್ ಐಡೆಂಟಿ ವೆರಿಫಿಕೇಷನ್ ಏನಿದೆ ಕಂಪ್ಲೀಟ್ ಆಗಿದೆ. ಇದು ನನಗೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಸೊ ಎಂಟರ್ ಯುವರ್ ಪಿನ್ ಅಂತ ಒಂದು ಇಲ್ಲಿ ಸಣ್ಣದಾಗಿ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ನನಗೆ ಪಿನ್ನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ 6 ಡಿಜಿಟ್ ಪಿನ್ ಇದೆಯಲ್ಲ ಅದನ್ನು ನಾನು ಟೈಪ್ ಮಾಡ್ಕೋತೀನಿ. ಓಕೆನಾ. ಸೊ ಏನು ಪಿನ್ ಇದೆ ನಾನಿಲ್ಲಿ ಹಾಕ್ಕೊಳ್ತೀನಿ. 5496 ಮತ್ತು 05. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕರೆಕ್ಟಾಗಿ ಫಸ್ಟೇ 3 ಚಾನ್ಸ್ ಕೊಡ್ತಾರೆ, ನೀವೇನಾದರೂ ತಪ್ಪೇನಾದರೂ ಹಾಕಿದರೆ ಪಿನ್ನು. ಸೊ 3 ಚಾನ್ಸಲ್ಲಿ ನೀವು ಕರೆಕ್ಟಾಗಿ ಹಾಕ್ಕೋಬೋದು. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ತಕ್ಷಣವೇ ನಿಮ್ದು ಏನಿದೆ ಅಡ್ರೆಸ್ ವೆರಿಫಿಕೇಷನ್ನು ಆಗಿಬಿಟ್ಟು ಅಡ್ರೆಸ್ ವೆರಿಫಿಕೇಷನ್ ಆಗೋಕ್ಕೆ 1 ಸೆಕೆಂಡ್ನೂ ಹಿಡ್ದಿಲ್ಲ, ನನಗೆ ಬೇಗ ಆಗೋಯಿತು. ಆ್ಯಂಡ್ ಇದು ಬೈ ಚಾನ್ಸ್ ಏನಾದರೂ ಇಶ್ಯೂಸ್ ಇದ್ದರೆ ಅದು ಒಂದು ದಿನ 2 ದಿನ ಆ ಥರ ಆಗುತ್ತೆ. ಸೊ ಏನೂ ಇಲ್ಲ ಅಂದರೆ ತಕ್ಷಣವೇ ಆಗಿಬಿಡುತ್ತೆ. ಸೊ ಇಲ್ಲಿ ಆ್ಯಕ್ಷನ್ ಬಟನ್ ಇತ್ತಲ್ಲ, ಇದು ಇನ್ನೂ ರಿಮೂವ್ ಆಗಿಲ್ಲ. ಸೊ ಒಂದು ಸಲ ನಾವು ರಿಫ್ರೆಶ್ ಮಾಡಿಬಿಟ್ಟು ನೋಡೋಣ, ಈ ಆ್ಯಕ್ಷನ್ ಬಟನ್ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ. ಓಕೆನಾ. ಸೊ ಮತ್ತೆ ನಾನು ಏನು ಮಾಡ್ತೀನಿ, ಇದನ್ನು ರಿಫ್ರೆಶ್ ಮಾಡ್ತೀನಿ ಪೇಜ್ನ. ಓಕೆನಾ. ಸೊ ಇಲ್ಲಿಂದ ನಾವು ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದುಬಿಟ್ಟು ಇನ್ನೊಂದು ಸಲ ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಏನಿದೆ ಅದನ್ನು ಲಾಗಿನ್ನ ಮಾಡ್ಕೊಳ್ಳೋಣ. ಓಕೆನಾ. ಇದು ಸಿಂಪಲಿ ನಾನು ಇಲ್ಲಿಂದ ಬ್ಯಾಕ್ ಮಾಡ್ತೀನಿ. ಸೊ ಇಲ್ಲಿಂದ ಬ್ಯಾಕ್ ಮಾಡಿ. ಸೊ ಓಕೆ, ಪೇಜ್ನ ಓಪನ್ ಮಾಡ್ಕೋತೀನಿ. ಓಕೆನಾ. ಸೊ ಬ್ಯಾಕ್ ಬಂದಾದ್ಮೇಲೆ ನೋಡಿ ಮತ್ತೆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಲಾಗಿನ್ ಮಾಡ್ತಾ ಇರೋದು ಯಾವ ಜಿಮೇಲ್ ಇದೆ ಅದನ್ನು. ಓಕೆನಾ. ಸೊ ಲಾಗಿನ್ ಮಾಡಾದ್ಮೇಲೆ ನೋಡಿ ನಿಮ್ಮದು ಆ್ಯಕ್ಷನ್ ಬಟನ್ ಏನಿತ್ತು ಅದು ರಿಮೂವ್ ಆಗಿದೆ ರಿಫ್ರೆಶ್ ಆದಮೇಲೆ. ಓಕೆನಾ ಗೈಸ್. ಸೊ ಇಷ್ಟೇ ಗೈಸ್. ಸೊ ನೋಡಿದ್ರಲ್ಲ ಗೈಸ್, ಅಡ್ರೆಸ್ ವೆರಿಫಿಕೇಷನ್ ಬಂದುಬಿಟ್ಟು ಎಷ್ಟು ಈಸಿಯಾಗಿ ಆ್ಯಂಡ್ ಎಷ್ಟು ಬೇಗ ಆಗಿಬಿಡುತ್ತೆ. ಬಟ್ ಏನಿಲ್ಲಿ ನೀವು ಬೇಗ ನಿಮ್ಮದು ಅಡ್ರೆಸ್ ಪಿನ್ ಏನಿದೆ ನಿಮ್ಮದು ಅಡ್ರೆಸ್ ವೆರಿಫಿಕೇಷನ್ ಮಾಡೋಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಬೇಗನೆ ಬರುತ್ತೆ. ಆ್ಯಂಡ್ ನೀವು ವರ್ಕ್ ಮಾಡಿ. ಆ್ಯಂಡ್ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮ್ಮದು $10 ಆಗಬೇಕು. ಓಕೆನಾ. ಸೊ ನೀವು ಮಾನಿಟೈಸೇಷನ್ ಮಾಡಾದ್ಮೇಲೆ $10 ಆದಮೇಲೆ ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಆಗುತ್ತೆ. ಐಡೆಂಟಿ ವೆರಿಫಿಕೇಷನ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ಗೆ ನೀವು ಅಪ್ಲೈನ ಮಾಡ್ಬೋದು. ಅಡ್ರೆಸ್ನ ಕೊಟ್ಬಿಟ್ಟು ಅಪ್ಲೈ ಮಾಡಾದ್ಮೇಲೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಏನಿದೆ ಅದು ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಆ್ಯಂಡ್ ಅಡ್ರೆಸ್ ನೀವು ಹಾಕಬೇಕಿದ್ರೆ ನಿಮ್ಮ ನಂಬರ್ನೂ ಮೆನ್ಷನ್ ಮಾಡೋದು ಮರಿಬೇಡಿ. ಯಾಕಂದರೆ ಪೋಸ್ಟ್ ಮ್ಯಾನ್ ಏನಿರ್ತಾರೆ ಅವ್ರು ನಿಮಗೆ ನಿಮ್ಮ ಅಡ್ರೆಸ್ಸಲ್ಲಿ ಡೆಲಿವರ್ ಮಾಡಬೇಕಲ್ಲ. ಸೊ ನಂಬರ್ ಏನಿರುತ್ತೆ ಆ ನಂಬರ್ಗೆ ಕಾಲ್ನ ಮಾಡ್ತಾರೆ. ಬೈ ಚಾನ್ಸ್ ನಂಬರ್ ಇಲ್ಲ ಅಂದರೆ ನೀವು ಅವರು ಎಲ್ಲಂತ ಹುಡುಕ್ತಾರೆ ನಿಮ್ಮನ್ನ. ಓಕೆನಾ. ಸೊ ನಂಬರ್ ಹಾಕೋದು ಮರಿಲೇಬೇಡಿ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಅಡ್ರೆಸ್ ವೆರಿಫಿಕೇಷನ್ ಮಾಡೋದಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.